ಕೈ ಮುಟ್ಟಿದರೆ ಕರಗುವಷ್ಟು ಶ್ರೀಮಂತಿಕೆ, ಮನೆ ತುಂಬ ಆಳು ಕಾಳುಗಳು, ಇಸ್ಲಾಮಿಕ್ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಸ್ಕೂಲು ಕಾಲೇಜುಗಳಲ್ಲಿ ಓದು, ಹೀಗೆ ಬದುಕು ಆತನಿಗೆ ಎಲ್ಲವನ್ನೂ ಕೊಟ್ಟಿತ್ತು. ಅಮೆರಿಕದ CIA ಮತ್ತು ಪಾಕಿಸ್ತಾನದ ISI ಕೂಡ ಈತನನ್ನ ದಾಳವಾಗಿ ಬಳಸಿಕೊಂಡು ಹಣ ಮತ್ತು ಶಸ್ತ್ರಾಸ್ತ್ರ ಎರಡನ್ನೂ ಒದಗಿಸ್ತವೆ. ಏನಾಗ್ತದೆ ಅಂತ ಜನ ಕಂಗಾಲಾಗಿ ನೋಡ್ತಾ ಇರುವಾಗಲೇ ಕೇವಲ 17 ನಿಮಿಷಗಳ ನಂತರ ಅಂದರೆ 9 ಗಂಟೆ 3 ನಿಮಿಷಕ್ಕೆ ಎರಡನೇ ವಿಮಾನ ಸೌತ್ ಟವರ್ಗೆ ನುಗ್ಗುತ್ತೆ. I want him held. I want justice. There's an old poster out west, as I recall, that said "Wanted, dead or alive, dead or alive." ಅಮೆರಿಕ ಜಗತ್ತಿನ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿದರೂ ಕೂಡ ತೋರಾ ಬೋರಾದ ಕತ್ತಲ ಗುಹೆಗಳು ಲಾಡೆನನ್ನು ನುಂಗು ಹಾಕಿರ್ತವೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತಿನ ಕಥೆ ಶುರುವಾಗೋದು ಹೀಗೆ. ಅದು ಪಾಕಿಸ್ತಾನದ ಅಬೋಟಾಬಾದ್ ನಗರ. ಕತ್ತಲೆ ಆವರಿಸಿರುತ್ತೆ. ಗಡಿಯಾರದಲ್ಲಿ ಸಮಯ ತೋರಿಸ್ತಾ ಇರುತ್ತೆ ಬೆಳಗಿನ ಜಾವದ 3:30 ಅವಧಿ. ಇಡೀ ಜಗತ್ತನ್ನೇ ನಡುಗಿಸಿದ್ದ ಆ ಒಬ್ಬ ಮನುಷ್ಯ ಅಥವಾ ಮನುಷ್ಯ ರೂಪದ ರಾಕ್ಷಸ ಪಾಕಿಸ್ತಾನದ ಮಿಲಿಟರಿ ಅಕಾಡೆಮಿಯ ಪಕ್ಕದಲ್ಲೇ ಇದ್ದ ಆ ಭದ್ರ ಕೋಟೆಯಂಥ ಮನೆಯ 3ನೇ ಮಹಡಿಯಲ್ಲಿ ನಿರಾಳವಾಗಿ ಮಲಗಿರ್ತಾನೆ. 10 ವರ್ಷಗಳಿಂದ ಅಮೆರಿಕದ ಕಣ್ಣಿಗೆ ಮಣ್ಣೆರಚಿ, ಇಂಟರ್ನೆಟ್ ಇಲ್ಲದೆ, ಫೋನ್ ಇಲ್ಲದೆ, ಕೇವಲ ಒಬ್ಬನೇ ಒಬ್ಬ ಮೆಸೆಂಜರ್ನ ನಂಬಿ, ಸಂದೇಶವಾಹಕನ ನಂಬಿ ಇಡೀ ಸಾಮ್ರಾಜ್ಯವನ್ನೇ ನಡೆಸ್ತಾ ಇರ್ತಾನೆ. ಆತನೇ ಒಸಾಮಾ ಬಿನ್ ಲಾಡೆನ್. ಆ ರಾತ್ರಿ ತನ್ನ ಬದುಕಿನ ಕೊನೆ ರಾತ್ರಿ ಆಗುತ್ತೆ ಅಂತ ಆತನಿಗೆ ಯಾವ ಅಂದಾಜು ಕೂಡ ಇರಲಿಲ್ಲ. ಆದರೆ ಆ ಕ್ಷಣದಲ್ಲಿ ಇಡೀ ಕಾಂಪೌಂಡ್ನ ಸುತ್ತ ಜೇನುಗಳು ತಮ್ಮ ಗೂಡಿಗೆ ಮುತ್ತಿಕೊಳ್ಳುವ ಹಾಗೆ ಅಮೆರಿಕದ ಅತ್ಯಂತ ಅಪಾಯಕಾರಿ ಕಮಾಂಡೋಗಳು, ಬ್ಲ್ಯಾಕ್ ಹಾಕ್ ಕಮಾಂಡೋಗಳು ಹೆಲಿಕಾಪ್ಟರ್ನಿಂದ ಸದ್ದಿಲ್ಲದೆ ಕೆಳಗಿಳಿತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ಬಾಗಿಲುಗಳು ಮುರಿದು ಬೀಳುವ ಸದ್ದು ಕೇಳಿಬರುತ್ತೆ. ಅರ್ಚಾಟ, ಮದ್ದು ಗುಂಡುಗಳ ಆರ್ಭಟ ಆ ನಿಶ್ಶಬ್ದ ಕೋಟೆಯನ್ನ ಒಂದು ಕ್ಷಣ ನರಕವನ್ನಾಗಿಸುತ್ತೆ. ಜಗತ್ತಿನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಸಾವು ಹೀಗೆ ತನ್ನ ಬಾಗಿಲು ತಟ್ತಾ ಇರೋದನ್ನು ಕಂಡು ಜೀವನದಲ್ಲಿ ಮೊದಲೇ ಬಾರಿಗೆ ಬೆಚ್ಚಿ ಬಿದ್ದಿದ್ದ. ತನ್ನ ಹೆಂಡತಿಯರನ್ನೇ ಮಾನವ ಗುರಾಣಿಯನ್ನಾಗಿ ಮಾಡಿಕೊಂಡು ಆತ ಅಡಗಲು ಯತ್ನಿಸ್ತಾನೆ. ಅಂದರೆ ಅವ್ರನ್ನ ಮುಂದೆ ತೆಗೆದುಕೊಂಡು ಬರ್ತಾನೆ. ಆದರೂ ಕೂಡ ಆ ಕ್ರೂರ ಮುಖವಾಡದ ಹಿಂದೆ ಅಪ್ಪಟ ಭಯ ಎದ್ದು ಕಾಣ್ತಾ ಇತ್ತು. ಇಷ್ಟು ವರ್ಷ ಇಡೀ ಜಗತ್ತನ್ನೇ ಭೇಟಿಯಾಡದ ಬೇಟೆಗಾರನಿಗೆ ಇಂದು ತಾನೇ ಭೇಟಿಯಾಗುತ್ತಿರುವುದು ಗ್ಯಾರಂಟಿ ಆಗಿತ್ತು. ಕಮಾಂಡೋ ರಾಬರ್ಟ್ ಓನಿಲ್ ಆ ಕೋಣೆಯೊಳಗೆ ನುಗ್ಗಿ ಬಂದಾಗ ಬಿನ್ ಲಾಡೆನ್ ಕಣ್ಣುಗಳಲ್ಲಿ ಕಂಡದ್ದು ಕೇವಲ ಅಸಹಾಯಕತೆ, ಭಯ. ಆ ಕತ್ತಲೆ ಕೋಣೆಯಲ್ಲಿ ಹಾರಿದ ಆ 2 ಗುಂಡುಗಳು 10 ವರ್ಷಗಳ ಸುದೀರ್ಘ ಜಾಗತಿಕ ಹುಡುಕಾಟಕ್ಕೆ ಕೇವಲ 15 ನಿಮಿಷಗಳಲ್ಲಿ ಹೇಗೆ ಪೂರ್ಣ ವಿರಾಮ ಇಟ್ಟವು ಅನ್ನೋದು ಈಗಲೂ ಕೂಡ ಮೈ ನಡುಗಿಸುವ ರೋಚಕ ಅಧ್ಯಾಯ. ಆದರೆ ಯಾರು ಈ ಮೋಸ್ಟ್ ವಾಂಟೆಡ್ ಒಸಾಮಾ ಬಿನ್ ಲಾಡೆನ್? ಓರ್ವ ಶ್ರೀಮಂತ ಮನೆತನದ ಹುಡುಗ, ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದು, ಮುಖ್ಯಸ್ಥನಾಗಿದ್ದು ಹೇಗೆ? ಒಂದು ಕಾಲದಲ್ಲಿ ಅಮೆರಿಕದ ಹಿತೈಷಿ, ಮುಂದೆ ಹಿತಶತ್ರು ಆಗಿದ್ದು ಹೇಗೆ? ಸೆಪ್ಟೆಂಬರ್ 11ರ ಆ ದಾಳಿಯನ್ನು ಆತ ಮಾಡಿದ್ದು ಯಾಕೆ? ಆತನ ಅಂತ್ಯಕ್ಕೆ ಜಗತ್ತಿನ ನಂಬರ್ 1 ಆರ್ಮಿಯಾದ ಅಮೆರಿಕಕ್ಕೆ ಯಾಕೆ ಬೇಕಾಯಿತು ಬರೋಬ್ಬರಿ 10 ವರ್ಷ? ಈ ಟಾಪ್ ಭಯೋತ್ಪಾದಕ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದು ಹೇಗೆ ಗೊತ್ತಾಗುತ್ತೆ ಅಮೆರಿಕಕ್ಕೆ? ಈ ಎಲ್ಲವನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಅದು 1957ರ ಸಮಯ. ಸೌದಿ ಅರೇಬಿಯಾದ ರಿಯಾದ್ ನಗರದ ಅತ್ಯಂತ ಶ್ರೀಮಂತ ಕುಟುಂಬದ ಐಷಾರಾಮಿ ಅರಮನೆಯಂಥ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ. ತಂದೆ ಹೆಸರು ಮೊಹಮ್ಮದ್ ಬಿನ್ ಅವದ್ ಬಿನ್ ಲಾದೆನ್. ಸೌದಿ ರಾಜಮನೆತನಕ್ಕೆ ಅತ್ಯಂತ ಆಪ್ತ ಆತ. ಕೋಟಿ ಹಣದ ಕಟ್ಟಡ ನಿರ್ಮಾಣದ ಉದ್ಯಮದ ಸಾಮ್ರಾಟ. ಆತನಿಗೆ ಎಷ್ಟು ಜನ ಹೆಂಡತಿಯರು ಹೇಳಿ? 22 ಜನ ಹೆಂಡತಿಯರು. ಮಕ್ಕಳ ಸಂಖ್ಯೆ 55. ಈ ದಂಡಿನಲ್ಲಿ ಈ ಮಗ ಅಂದರೆ ಒಸಾಮಾ ಕೂಡ ಬೆಳಿತಾನೆ. ಆದರೆ ರಾಜಕುಮಾರ್ ಹಾಗೆ ಬೆಳಿತಾನೆ. ಕೈ ಮುಟ್ಟಿದರೆ ಕರಗುವಷ್ಟು ಶ್ರೀಮಂತಿಕೆ, ಮನೆ ತುಂಬ ಆಳು ಕಾಳುಗಳು, ಇಸ್ಲಾಮಿಕ್ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಸ್ಕೂಲು ಕಾಲೇಜುಗಳಲ್ಲಿ ಓದು, ಹೀಗೆ ಬದುಕು ಆತನಿಗೆ ಎಲ್ಲವನ್ನೂ ಕೊಟ್ಟಿತ್ತು. ಆದರೆ ನೋಡಲು ಸೌಮ್ಯ ಶಾಂತ ಸ್ವಭಾವದಂತೆ ಕಾಣುತ್ತಿದ್ದ ಈ ಎತ್ತರದ ಹುಡುಗನ ತಲೆಯೊಳಗೆ
ಮುಂದೊಂದು ದಿನ ಇಡೀ ಜಗತ್ತನ್ನೇ ರಕ್ತದ ಮಡುವಿನಲ್ಲಿ ಮುಳುಗಿಸುವ ಕ್ರೂರ ಆಲೋಚನೆಗಳು ಚಿಗುರೊಡಿತವೆ ಅಂತ ಯಾರೂ ಕೂಡ ಅಂದು ಊಹೆ ಮಾಡಿರಲಿಲ್ಲ. ಹದಿಹರಯಕ್ಕೆ ಬರುತ್ತಿದ್ದ ಹಾಗೆ ಈತನಿಗೆ ಜಗತ್ತಿನ ಸುಖ ಭೋಗಗಳಿಂತ ಹೆಚ್ಚಾಗಿ ಇಸ್ಲಾಮಿಕ್ ಮೂಲಭೂತವಾದಿ ಗುಂಪುಗಳತ್ತ ಒಲವು ಹೆಚ್ಚಾಗತೊಡಗುತ್ತೆ. ಜೆಡ್ಡಾದ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಾಗ ಆತನಿಗೆ ತಗುಲಿಕೊಂಡದ್ದು ಯಾರು ಅಂದರೆ ಅಬ್ದುಲ್ಲಾ ಯೂಸುಫ್ ಅಜಾಮ್ ಎಂಬ ಜಿಹಾದಿ ಪ್ರೊಫೆಸರ್. ಆತ ಬಿನ್ ಲಾಡೆನ್ ತೆರೆಯಲ್ಲಿ ವಿಷ ತುಂಬಲು ಶುರು ಮಾಡ್ತಾನೆ. ಧರ್ಮಕ್ಕಾಗಿ ರಕ್ತ ಹರಿಸೋದೇ ಪರಮೋಚ್ಚ ಸಾಹಸ ಎಂಬ ಕ್ರೂರ ಸಿದ್ಧಾಂತವನ್ನು ಈ ಅಪ್ರತಿಮ ಶ್ರೀಮಂತನ ತಲೆಗೆ ಸಂಪೂರ್ಣವಾಗಿ ಹತ್ತಿಸ್ತಾನೆ ಆ ಪ್ರೊಫೆಸರ್. ಹೀಗೆ ಓದನ್ನು ಅರ್ಧಕ್ಕೆ ಕೈಬಿಟ್ಟ ಈ ವ್ಯಕ್ತಿ ಇಡೀ ಜಗತ್ತಿನ ನೆಮ್ಮದಿ ಕೆಡಿಸೋದನ್ನೇ ಮುಂದಿನ ದಿನಗಳಲ್ಲಿ ತನ್ನ ಫುಲ್ ಟೈಮ್ ಜಾಬ್ ಮಾಡ್ಕೊಳ್ತಾನೆ. ಅದೇ ಹೊತ್ತಿಗೆ 1979ರಲ್ಲಿ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದ ಮೇಲೆ ಆಕ್ರಮಣ ಮಾಡಿರುತ್ತೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆಗ ಈತನೊಳಗಿದ್ದ ಅಸಲಿ ರಾಕ್ಷಸ ಎದ್ದು ಕೂತ್ಕೋತಾನೆ. ತನ್ನ ತಂದೆಯ $1,000 ಮಿಲಿಯನ್, ತನ್ನ ಇಂಜಿನಿಯರಿಂಗ್ ಬುದ್ಧಿ ಎಲ್ಲವನ್ನೂ ಕೂಡ ಈತ ಅಫ್ಘಾನಿಸ್ತಾನದ ಮುಜಾಹಿದ್ದೀನರ ತರಬೇತಿಗೆ ಬಂಕರ್ ಕಟ್ಟಲು ಬಳಸತೊಡಗ್ತಾನೆ. ಅಂದರೆ ಅಫ್ಘಾನಿಸ್ತಾನದ ಪರವಾಗಿ ಮುಜಾಹಿದ್ದೀನ್ಗಳ ಪರವಾಗಿ ಯುದ್ಧರಂಗಕ್ಕೆ ಇಳಿತಾನೆ. ಅಂದರೆ ಮುಜಾಹಿದ್ದೀನ್ಗಳ ಪರವಾಗಿ ಮತ್ತು ರಷ್ಯಾದ ವಿರುದ್ಧವಾಗಿ. ಎಲ್ಲಿ ರಷ್ಯಾ ಇರುತ್ತೋ ಅಲ್ಲಿ ಅಮೆರಿಕ ಬರಲೇಬೇಕಲ್ವಾ. ಹೀಗಾಗಿ ಈತನಿಗೆ ಸಪೋರ್ಟ್ ಮಾಡಿದ್ದು ಆ ದಿನಗಳಲ್ಲಿ ಯಾರು ಗೊತ್ತಾ? ಮುಂದೊಂದು ದಿನ ಈತನ ಜೀವ ತೆಗೆದ ಅಮೆರಿಕದ CIA ಮತ್ತು ಪಾಕಿಸ್ತಾನದ ISI ಕೂಡ ಈತನನ್ನ ದಾಳವಾಗಿ ಬಳಸಿಕೊಂಡು ಹಣ ಮತ್ತು ಶಸ್ತ್ರಾಸ್ತ್ರ ಎರಡನ್ನೂ ಒದಗಿಸ್ತವೆ. ಕಾರಣ ರಷ್ಯಾನ ಬಗ್ಗಬಡಿಯೋದು. ಆದರೆ ಇದೇ ದಾಳ, ಇದೇ ವ್ಯಕ್ತಿ ಮುಂದೊಂದು ದಿನ ತನಗೆ ಮೃತ್ಯುವಾಗಲಿದೆ ಅನ್ನೋ ಅರಿವು ಅಮೆರಿಕಕ್ಕೆ ಖಂಡಿತ ಇರಲಿಲ್ಲ. ಕೊನೆಗೂ ಸೋವಿಯತ್ ಸೇನೆ ಅಫ್ಘಾನಿಸ್ತಾನದ ಹೊರಬೀಳುತ್ತೆ. ಅದಾದ ಮೇಲೂ ಕೂಡ ಈತನ ರಕ್ತದಾಹ ನಿಲ್ಲೋದಿಲ್ಲ. ಮೂಲಭೂತವಾದದ ರಕ್ತದ ರುಚಿ ಕಂಡಿದ್ದ ಈ ಮಾನವ ರೂಪದ ರಾಕ್ಷಸ ಈಗ ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆಯ ಸಾಮ್ರಾಜ್ಯ ಸ್ಥಾಪಿಸಲು, ಇಸ್ಲಾಮಿಕ್ ಭಯೋತ್ಪಾದನೆಯ ಸಾಮ್ರಾಜ್ಯ ಸ್ಥಾಪಿಸಲು 1988ರಲ್ಲಿ ಅಲ್ ಖೈದಾ ಎಂಬ ಭೀಕರ ಉಗ್ರ ಸಂಘಟನೆಯನ್ನು ಹುಟ್ಟುಹಾಕ್ತಾನೆ. ಅಲ್ಲಿಂದ ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯದ ಸೂತ್ರಧಾರನಾಗಿ ಈ ಜಾಗತಿಕ ವಿಲನ್ ಭಯೋತ್ಪಾದನೆಯ ಕರಾಳ ಹೆಜ್ಜೆಗಳನ್ನು ಇಡಲು ಶುರು ಮಾಡ್ತಾನೆ. ಏನಾಗುತ್ತೆ ಮುಂದೆ ಬನ್ನಿ ನೋಡೋಣ. ಸ್ನೇಹಿತರೆ, ಆಗ 1999 ಆಗಸ್ಟ್ ತಿಂಗಳು ಇರಾಕ್ ದೇಶ ಕುವೈತ್ ಮೇಲೆ ದಾಳಿ ಮಾಡಿರುತ್ತೆ ಮತ್ತು ಅದನ್ನು ಧೂಳಿಪಟ ಮಾಡಿರುತ್ತೆ. ಇರಾಕ್ನ ಮುಂದಿನ ಟಾರ್ಗೆಟ್ ತಾನೇ ಇರಬಹುದು ಅನ್ನೋ ಭಯ ಸೌದಿ ಅರೇಬಿಯಾದ ರಾಜ ಮನೆತನವನ್ನು ಕಾಡತೊಡಗುತ್ತೆ. ಇದೇ ಸನ್ನಿವೇಶವನ್ನು ಕಾಯ್ತಾ ಇದ್ದ ಒಸಾಮಾ ಬಿನ್ ಲಾಡೆನ್ ಸೌದಿ ರಾಜರ ಬಳಿ ಹೋಗ್ತಾನೆ. ಅಮೆರಿಕದವರ ಸಹವಾಸ ಬೇಡ, ನಮ್ಮ ಅಫ್ಘಾನ್ ಯುದ್ಧದ ಮುಜಾಹಿದ್ದೀನ್ ಪಡೆಯನ್ನು ಬಳಸೋಣ ಮತ್ತು ಇರಾಕನ್ನು ಮಟ್ಟ ಹಾಕೋಣ ಅಂತ ಹೇಳ್ತಾನೆ. ಆದರೆ ಸೌದಿ ರಾಜರು ಈತನ ಮಾತನ್ನು ನಂಬಲಿಲ್ಲ. ಅಮೆರಿಕದ ಸಹಾಯವನ್ನೇ ಕೋರ್ತಾರೆ. ನೋಡ್ತಿದ್ದ ಹಾಗೆ 5 ಲಕ್ಷಕ್ಕೂ ಹೆಚ್ಚು ಅಮೆರಿಕದ ಸೈನಿಕರು ಇಸ್ಲಾಮಿಕ್ ಜಗತ್ತಿನ ಪವಿತ್ರ ಭೂಮಿ ಸೌದಿ ಅರೇಬಿಯಾದಲ್ಲಿ ಬಂದು ನೆಲೆ ನಿಲ್ತಾರೆ. ಧರ್ಮದ ಅಮಲು ತಲೆಗೇರಿದ್ದ ಬಿನ್ ಲಾಡೆನ್ಗೆ ಇದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಮುಸ್ಲಿಮೇತರ ಸೈನಿಕರು ತನ್ನ ತಾಯ್ನಾಡಲ್ಲಿ ನೆಲೆಸಿದ್ದನ್ನು ಕಂಡು ಈತ ಕೆಂಡಾಮಂಡಲ ಆಗ್ತಾನೆ. ಸೌದಿ ರಾಜ ಮನೆತನದ ವಿರುದ್ಧವೇ ಫತ್ವಾ ಹೊರಡಿಸ್ತಾನೆ. ಅಷ್ಟು ಮಾತ್ರವಲ್ಲ, ತನ್ನನ್ನು ಹೊತ್ತ ಸೌದಿ ಅರೇಬಿಯಾನ ಬಿಟ್ಟು ಓಡ್ ಹೋಗ್ತಾನೆ. ಅಮೆರಿಕವನ್ನ ತನ್ನ ಪರಮ ಶತ್ರು ಅಂತ ಘೋಷಣೆ ಮಾಡಿ ಅದರ ಸರ್ವನಾಶಕ್ಕೆ ಪಣ ತೊಡ್ತಾನೆ. ನೋಡಿ ವಿಪರ್ಯಾಸ ಅಂದ್ರೆ, ಅಮೆರಿಕದಿಂದಲೇ ಬೆಳೆದ ಈ ವ್ಯಕ್ತಿಗೆ ಈಗ ಅಮೆರಿಕವೇ ಶತ್ರುವಾಗಿತ್ತು. ಅಲ್ಲಿಂದ ಶುರುವಾಗುತ್ತೆ ಈತನ ಅಸಲಿ ಕ್ರೌರ್ಯದ ಆಟ. ಅಮೆರಿಕದ ರಕ್ತ ಹೀರುವ ತನಕ ತನಗೆ ನಿದ್ದೆ ಇಲ್ಲ ಎಂದು ರೊಚ್ಚಿಗೆದ್ದ ಈ ವಿಲನ್ ಮೊದಲ ದಾಳಿ ನಡೆಸಿದ್ದು 1992ರಲ್ಲಿ. ಯೆಮೆನ್ ಹೋಟೆಲ್ನಲ್ಲಿ ತಂಗಿದ್ದ ಅಮೆರಿಕದ ಮರೀನ್ ಸೈನಿಕರನ್ನು ಗುರಿಯಾಗಿಸಿಕೊಂಡು ಬಾಂಬ್ ಇಡ್ತಾನೆ. ಅದೃಷ್ಟವಶಾತ್ ಸೈನಿಕರು ಪಾರಾಗ್ತಾರೆ. ಆದರೆ ಈತನ ಹಠ ಹಾಗೆ ಮುಂದುವರಿಯುತ್ತೆ. ಇದಾದ ನಂತರ 1993ರಲ್ಲಿ ನ್ಯೂಯಾರ್ಕ್ನ ವರ್ಲ್ಡ್ ಟ್ರೇಡ್ ಸೆಂಟರ್ನ ಬೇಸ್ಮೆಂಟ್ನಲ್ಲಿ ಭೀಕರ ಕಾರ್ ಬಾಂಬ್ ಸ್ಫೋಟಿಸಿ ಇಡೀ ಅಮೆರಿಕ ಬೆಚ್ಚಿ ಬೀಳು ಹಾಗೆ ಮಾಡ್ತಾರೆ. ಆದಾಗ್ಯೂ ಕೂಡ ಅಮೆರಿಕ ಸರ್ಕಾರ ಈತನನ್ನು ನಿರ್ಲಕ್ಷಿಸುತ್ತೆ. ಈತನ ಒಂದು ಚಿಕ್ಕ ನೊಣ ಅನ್ನೋ ಥರ ಭಾವಿಸಿರುತ್ತೆ. ಅದುವೇ ಅಮೆರಿಕ ಮಾಡಿದ ಮೊದಲ ಮಹಾ ತಪ್ಪು. ಆದರೆ ಈತ ಮಾಡಿದ ಈ ದಾಳಿಗಳೆಲ್ಲವೂ ಕೇವಲ ಟ್ರೇಲರ್ ಮಾತ್ರ. ಇಡೀ ಜಗತ್ತನ್ನೇ ನಡುಗಿಸುವಂಥ, ಅಮೆರಿಕವನ್ನು ನಡುಗಿಸುವಂಥ ಅಸಲಿ ಕ್ಲೈಮ್ಯಾಕ್ಸ್ ಪಿಕ್ಚರನ್ನು ಈತ ತನ್ನ ಅಲ್ ಖೈದಾದ ಟಾಪ್ ಪ್ಲ್ಯಾನರ್ ಖಾಲಿದ್ ಶೇಖ್ ಜೊತೆ ಸೇರಿ ಪ್ಲ್ಯಾನ್ ಮಾಡ್ತಾ ಇದ್ದ, ಸ್ಕೆಚ್ ಹಾಕ್ತಾ ಇದ್ದ. ಅದುವೇ ಮಾನವ ಇತಿಹಾಸದ ಅತ್ಯಂತ ಕರಾಳ ದಿನವಾದ 9/11 ದಾಳಿ. ಅಂದರೆ ಸೆಪ್ಟೆಂಬರ್ 11, 2001 ದಾಳಿ. ಅಂದರೆ ಈಗ 25 ವರ್ಷಗಳ ಹಿಂದಿನ ಮಾತಿದು.
ಅಂದು ಶುಭ್ರವಾದ ಸುಂದರ ಮುಂಜಾನೆಯಲ್ಲಿ ಅಮೆರಿಕರು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ಅಷ್ಟೊತ್ತಿಗೆ ಒಸಾಮಾ ಬಿನ್ ಲಾಡೆನ್ ಕಳಿಸಿದ್ದ 19 ಜನ ಆತ್ಮಹತ್ಯಾ ಉಗ್ರರು ಅಮೆರಿಕದ 4 ಬೃಹತ್ ಕಮರ್ಷಿಯಲ್ ವಿಮಾನಗಳನ್ನು ಹೈಜಾಕ್ ಮಾಡಿರ್ತಾರೆ. ಬೆಳಗ್ಗೆ 8:46 ಸಮಯ ಇಡೀ ನ್ಯೂಯಾರ್ಕ್ ನಗರ ಸ್ತಬ್ಧವಾಗುವಂತೆ ಮೊದಲ ವಿಮಾನ ನೇರವಾಗಿ ಹೋಗಿ ವರ್ಲ್ಡ್ ಟ್ರೇಡ್ ಸೆಂಟರ್ನ ನಾರ್ತ್ ಟವರ್ಗೆ ಭೀಕರವಾಗಿ ಡಿಕ್ಕಿ ಹೊಡೆಯುತ್ತೆ. ಏನಾಗ್ತದೆ ಅಂತ ಜನ ಕಂಗಾಲಾಗಿ ನೋಡ್ತಾ ಇರುವಾಗಲೇ ಕೇವಲ 17 ನಿಮಿಷಗಳ ನಂತರ ಅಂದರೆ 9:03 ಎರಡನೇ ವಿಮಾನ ಸೌತ್ ಟವರ್ಗೆ ನುಗ್ಗುತ್ತೆ. ಆ ಗಗನಚುಂಬಿ ಕಟ್ಟಡಗಳು ಬೆಂಕಿಯ ಜ್ವಾಲೆಯಲ್ಲಿ ಹೊತ್ತಿ ಉರಿದು ಕೇವಲ 1.5 ಗಂಟೆಯಲ್ಲಿ ಇಡೀ ಜಗತ್ತಿನ ಕಣ್ಣೆದುರೇ ಧೂಳಿಪಟವಾಗಿ ಕುಸಿದು ಬೀಳ್ತವೆ. ಸಾವಿರಾರು ಲೀಟರ್ ವಿಮಾನದ ಇಂಧನ ಸುರಿದು ಅಪಾರ ಪ್ರಮಾಣದ ಬೆಂಕಿ ಉರಿದು ಇಡೀ ಏರಿಯಾ ಸ್ಮಶಾನ ಆಗುತ್ತೆ. ಆದರೆ ಒಸಾಮಾ ಬಿನ್ ಲಾಡೆನ್ನ ರಕ್ತದಾಹ ಅಷ್ಟಕ್ಕೆ ಮುಗಿದಿರಲಿಲ್ಲ. ಅದೇ ದಿನ 9:37 ಮೂರನೇ ವಿಮಾನ ಅಮೆರಿಕದ ರಕ್ಷಣಾ ಇಲಾಖೆಯ ಹೆಡ್ ಕ್ವಾರ್ಟರ್ ಆದ ಪೆಂಟಗಾನ್ಗೆ ಅಪ್ಪಳಿಸುತ್ತೆ. ಇನ್ನು 4ನೇ ವಿಮಾನ ವಾಷಿಂಗ್ಟನ್ನ ವೈಟ್ ಹೌಸ್ ಅಥವಾ US ಕ್ಯಾಪಿಟಲ್ ಅನ್ನು ಧ್ವಂಸ ಮಾಡಲು ಮುನ್ನುಗ್ತಾ ಇತ್ತು. ಆದರೆ ವಿಮಾನದಲ್ಲಿದ್ದ ಪ್ರಯಾಣಿಕರು ಉಗ್ರರ ವಿರುದ್ಧ ತಿರುಗಿ ಬಿದ್ದು ಹೋರಾಡಿದ್ದರಿಂದ ಈ ವಿಮಾನ ಪೆನ್ಸಿಲ್ವೇನಿಯಾದ ಕೃಷಿ ಹೊಲವೊಂದರಲ್ಲಿ ಪತನಗೊಂಡು ಭಾರೀ ಅನಾಹುತ ತಪ್ಪುತ್ತೆ. ಆದರೆ ಆಗಬೇಕಾದ ಅನಾಹುತ ಈಗ ಆಲ್ರೆಡಿ ಆಗಿರುತ್ತೆ. ಜಾಗತಿಕ ಶಕ್ತಿಯಾದ ಜಗತ್ತಿನ ನಂಬರ್ 1 ಸೂಪರ್ ಪವರ್ ಆದ ಅಮೆರಿಕ ಅವತ್ತು ಕಣ್ಣೀರಿಟ್ಟಿರಲಿಲ್ಲ, ಬದಲಾಗಿ ರಕ್ತದ ಕಣ್ಣೀರು ಹರಿಸಿರುತ್ತೆ. ಬಿನ್ ಲಾಡೆನ್ ಎಂಬ ಈ ರಾಕ್ಷಸನ ಕ್ರೂರ ಕೃತ್ಯಕ್ಕೆ ಅಂದು ಬಲಿಯಾಗಿದ್ದು ಎಷ್ಟು ಜನ ಗೊತ್ತಾ? ಬರೋಬ್ಬರಿ 2996 ಅಮಾಯಕ ಜೀವಗಳು. ಇಡೀ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಭೀಕರ ಉಗ್ರ ದಾಳಿಯ ಸೂತ್ರಧಾರನಾಗಿ ಬಿನ್ ಲಾಡೆನ್ ಅಮೆರಿಕದ ಎದೆಯಲ್ಲಿ ಎಂದೂ ಮಾಯದ ಗಾಯ ಮಾಡಿದ್ದ ಮತ್ತು ಅಟ್ಟಹಾಸದಿಂದ ನಕ್ಕಿದ್ದ. ಸ್ನೇಹಿತರೆ, 9/11 ದಾಳಿ ಮುಗಿದ ನಂತರ ಅಮೆರಿಕದ ಸಿಟ್ಟು ಸಹಜವಾಗಿ ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತೆ. ಅಂದಿನ ಅಧ್ಯಕ್ಷ ಜಾರ್ಜ್ ಬುಷ್ ಇಡೀ ಜಗತ್ತಿನ ಮುಂದೆ ನಿಂತು ಘೋಷಣೆ ಮಾಡ್ತಾರೆ, ಒಸಾಮಾ ಬಿನ್ ಲಾಡೆನ್ ಅನ್ನು ನಾವು ಸೆರೆ ಹಿಡಿತೀವಿ, ಜೀವಂತವಾಗಿ ಅಥವಾ ಸತ್ತ ಸ್ಥಿತಿಯಲ್ಲಿ ಅನ್ನೋ ಮಾತನ್ನ ದೃಢವಾಗಿ ಹೇಳ್ತಾರೆ. I want justice. There's an old poster out west, as I recall, that said wanted, dead or alive, dead or alive. ಅಮೆರಿಕದ ಗುಪ್ತಚರ ಸಂಸ್ಥೆ CIA ಒಸಾಮಾ ತಲೆಗೆ $25 ಮಿಲಿಯನ್ ಬೆಲೆ ಕಟ್ಟಿ ಬೇಟೆಯನ್ನು ಶುರು ಮಾಡುತ್ತೆ. ಅಮೆರಿಕದ ಕಣ್ಣು ಮೊದಲಿಗೆ ಬಿದ್ದದ್ದೇ ಆತನಿಗೆ ಆಶ್ರಯ ನೀಡಿದ್ದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಮೇಲೆ. ಆದರೆ ತಾಲಿಬಾನ್ ಸರ್ಕಾರ ಮಾತ್ರ ಆತನ ವಿರುದ್ಧ ಸಾಕ್ಷಿ ಕೊಡಿ, ಆಮೇಲೆ ನೋಡ್ತೀವಿ ಅನ್ನೋ ಸೊಕ್ಕಿನ ಮಾತಾಡುತ್ತೆ. ಅಮೆರಿಕ ತಡ ಮಾಡದೆ ಇಡೀ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಸಾರುತ್ತೆ. ಆಪರೇಷನ್ ಎಂಡ್ಯೂರಿಂಗ್ ಫ್ರೀಡಮ್ ಅನ್ನೋ ಹೆಸರಿನಲ್ಲಿ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳು ಮತ್ತು ಕಮಾಂಡ್ಗಳು ಅಫ್ಘಾನ್ ನೆಲಕ್ಕೆ ನುಗ್ತವೆ. ಅಲ್ ಖೈದಾದ ಅಡಗು ತಾಣಗಳು ಧೂಳಿಪಟವಾಗ್ತವೆ. ಆದರೆ ಅಸಲಿ ಬೇಟೆ ಬಿನ್ ಲಾಡೆನ್ ಮಾತ್ರ ಹಾವಿನ ಥರ ಜಾರಿಕೊಳ್ತಾ ಇದ್ದ. ಹೀಗಿರುವಾಗ 2001 ಡಿಸೆಂಬರ್ನಲ್ಲಿ CIAಗೆ ಒಂದು ಬಲವಾದ ಇಂಟೆಲಿಜೆನ್ಸ್ ಮಾಹಿತಿ ಸಿಗುತ್ತೆ. ಬಿನ್ ಲಾಡೆನ್ ಅಫ್ಘಾನಿಸ್ತಾನದ ಅತ್ಯಂತ ಕಠಿಣ ಪರ್ವತ ಪ್ರದೇಶವಾದ ತೋರಾ ಬೋರಾ ಗುಹೆಗಳ ಒಳಗೆ ಅಡಗಿದ್ದಾನೆ ಅನ್ನೋ ಸುದ್ದಿ ಸಿಗುತ್ತೆ. ಅಮೆರಿಕದ ಕಮಾಂಡೋಗಳು ಇಡೀ ಏರಿಯಾವನ್ನು ಸುತ್ತುವರಿತಾರೆ. ಹತ್ತಿರ ಸುಮಾರು 3 ವಾರಗಳ ಕಾಲ ಆ ದುರ್ಗಮ ಗುಹೆಗಳಲ್ಲಿ ಭೀಕರ ಕಾಳಗ ನಡೆಯುತ್ತೆ. ಅಮೆರಿಕದ ಪಡೆಗಳು ಇಂಚಿಂಚು ಆ ಜಾಗವನ್ನು ಜಾಲಾಡ್ತವೆ, ಬಾಂಬ್ಗಳ ಮಳೆಯನ್ನೇ ಕರೀತವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಸಾಮಾ ಬಿನ್ ಲಾಡೆನ್ ಸಿಕ್ಬಿದ್ದ ಎನ್ನುವಷ್ಟರಲ್ಲಿ ಆತ ತನ್ನ ಇಂಜಿನಿಯರಿಂಗ್ ಬುದ್ಧಿಯನ್ನು ಉಪಯೋಗಿಸಿ ಗುಹೆಗಳ ರಹಸ್ಯ ಸುರಂಗ ಮಾರ್ಗದ ಮೂಲಕ ಪಾಕಿಸ್ತಾನದ ಗಡಿಯೊಳಗೆ ನುಸುಳಿಬಿಡ್ತಾನೆ. ಅಮೆರಿಕ ಜಗತ್ತಿನ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿದರೂ ಕೂಡ ತೋರಾ ಬೋರಾದ ಕತ್ತಲ ಗುಹೆಗಳು ಲಾಡೆನನ್ನು ನುಂಗ್ ಹಾಕಿರ್ತವೆ. ಅಂದರೆ ಅಮೆರಿಕದ ಪಾಲಿಗೆ ಅದು ಅತ್ಯಂತ ದೊಡ್ಡ ಮುಖಭಂಗ ಆಗಿತ್ತು ಮತ್ತು ವಿಫಲ ಯತ್ನವಾಗಿತ್ತು. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಮೆರಿಕದ ಅಸಲಿ ತಲೆನೋವು. ವರ್ಷಗಳು ಉರುಳುತ್ತವೆ, ಆದರೆ ಒಸಾಮಾ ಎಲ್ಲಿದ್ದಾನೆ ಅನ್ನುವ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ. CIA ಸ್ಯಾಟಲೈಟ್ಗಳನ್ನ ಬಳಸಿ ಆಕಾಶದಿಂದ ಇಡೀ ಅಫ್ಘಾನಿಸ್ತಾನವನ್ನು ಜಾಲಾಡ್ತಾ ಇತ್ತು. ಬಿನ್ ಲಾಡೆನ್ ಮಾತ್ರ ಅಮೆರಿಕದ ರೇಡಿಯೋ ಸಿಗ್ನಲ್ ಟ್ರ್ಯಾಕಿಂಗಿಗೆ ತನ್ನ ಧೂಳಿನ ಕಣ ಕೂಡ ಸಿಗದ ಹಾಗೆ ಸೈಲೆಂಟ್ ಆಗಿ ಪಾಕಿಸ್ತಾನದ ಒಳಗೆ ಸೇರಿಕೊಂಡಿರ್ತಾನೆ. ಅಮೆರಿಕ ಮಾಡಿದ ಮತ್ತೊಂದು ತಪ್ಪು ಏನಂದರೆ ಅದು ಲಾಡೆನ್ಗಾಗಿ ಬರೀ ಅಫ್ಘಾನಿಸ್ತಾನದ ಬೆಟ್ಟ ಗುಡ್ಡಗಳಲ್ಲಿ ಹುಡುಕಾಟ ಮಾಡ್ತಾ ಇತ್ತು. ಆದರೆ ಈತ ಪಾಕಿಸ್ತಾನದ ಮಿಲಿಟರಿ ಕಣ್ಗಾವಲಿನಲ್ಲೇ ಸುರಕ್ಷಿತವಾಗಿ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದ. ಪಾಕಿಸ್ತಾನ ತನ್ನ ಮಿತ್ರ ರಾಷ್ಟ್ರ ಅನ್ನೋ ನಂಬಿಕೆಯಿಂದ ಅಮೆರಿಕ ಅಲ್ಲಿ ನೇರವಾಗಿ ಸೇನಾ ಕಾರ್ಯಾಚರಣೆ ಮಾಡಲು ಹಿಂಜರಿತಾ ಇತ್ತು. ಆಕಾಶದಲ್ಲಿ ಡ್ರೋನ್ಗಳು ಹಾರ್ತಾ ಇದ್ರು ಕೂಡ, ನೆಲದ ಮೇಲೆ ಸಾವಿರಾರು ಏಜೆಂಟರು ಜಾಲಾಡ್ತಾ ಇದ್ರು ಕೂಡ ಈ ಒಸಾಮಾ ಬಿನ್ ಲಾಡೆನ್ ಅಮೆರಿಕದ ಕಣ್ಣಿಗೆ ಮಣ್ಣೆರಚಿ ಒಂದು ಅದೃಶ್ಯ ಶಕ್ತಿ ಹಾಗೆ ಬದುಕ್ತಾ ಇದ್ದ. ಆದರೆ ಈ ಓಟ ಬಹಳಷ್ಟು ದಿನ ಸಾಗಲಿಲ್ಲ. ಯಾಕೆಂದ್ರೆ CIA ಇತಿಹಾಸದ ಅತ್ಯಂತ ರೋಚಕ ಬೆನ್ನು ಹತ್ತುವ ಆಟವನ್ನ ಮತ್ತೊಂದು ಸಲ ಆಡಲು ಸಜ್ಜಾಗ್ತಾ ಇತ್ತು.
ಅದು ಹೇಗೆ ಅಂದರೆ 2003ರಲ್ಲಿ CIA ಅಲ್ ಖೈದಾದ ಟಾಪ್ ಮಾಸ್ಟರ್ ಮೈಂಡ್ ಖಾಲಿದ್ ಶೇಖ್ ಮೊಹಮ್ಮದ್ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಸಿಕ್ಬಿಳ್ತಾನೆ. ಆತನನ್ನು ಅತ್ಯಂತ ಹೈ ಸೆಕ್ಯೂರಿಟಿ ಜೈಲಾದ ಭಯಾನಕ ಜೈಲಾದ ಗ್ವಾಂಟನಮೋ ಬೇ ಜೈಲಿಗೆ ತಳ್ಳಲಾಗುತ್ತೆ ಮತ್ತು ದಿನ ರಾತ್ರಿ ಮೂಳೆ ಮುರಿಯೋ ಹಾಗೆ ದಂಡಿಸಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಆತ ಆಗ ಒಂದು ಸಣ್ಣ ಸುಳಿವು ಬಿಟ್ಕೊಡ್ತಾನೆ. ಆ ಸುಳಿವು ಏನಂದರೆ ಬಿನ್ ಲಾಡೆನ್ ಯಾವುದೇ ಸ್ಯಾಟಲೈಟ್ ಫೋನ್ ಆಗಲಿ ರೇಡಿಯೋ ಸಿಗ್ನಲ್ ಆಗಲಿ ಬಳಸ್ತಾ ಇಲ್ಲ. ಬದಲಾಗಿ ಅಬು ಅಹಮದ್ ಅಲ್ ಕುವೈತಿ ಅನ್ನುವ ಒಬ್ಬನೇ ಒಬ್ಬ ಅತ್ಯಂತ ನಂಬಿಕಸ್ಥ ಸಂದೇಶವಾಹಕ ಅಥವಾ ಕುರಿಯರ್ ಬಾಯ್ ಮೂಲಕ ಇಡೀ ಅಲ್ ಖೈದಾನ ನಿಯಂತ್ರಿಸ್ತಿದ್ದಾನೆ ಅನ್ನೋ ರಹಸ್ಯ ಹೊರಬೀಳುತ್ತೆ. ಅಲ್ಲಿಂದ CIA ತನ್ನ ಇಡೀ ಶಕ್ತಿಯನ್ನು ಈ ಕುರಿಯರ್ ಬಾಯ್ನ ಬೆನ್ನ ಹತ್ತಲು ಬಳಸುತ್ತೆ. 2010ರ ಹೊತ್ತಿಗೆ CIA ಏಜೆಂಟರು ಆ ಸಂದೇಶವಾಹಕನನ್ನು ಹಿಂಬಾಲಿಸ್ತಾ ತಲುಪಿದ್ದು ಎಲ್ಲಿಗೆ ಗೊತ್ತಾ? ಪಾಕಿಸ್ತಾನದ ಅಬೋಟಾಬಾದ್ಗೆ. ಅಲ್ಲಿ ಇವರ ಕಣ್ಣಿಗೆ ಬಿದ್ದದ್ದು ಇಡೀ ಏರಿಯಾದಲ್ಲಿ ಅತ್ಯಂತ ವಿಚಿತ್ರವಾದ ಒಂದು ಬೃಹತ್ ಬಂಗಲೆ. ಸುತ್ತಲಿನ ಮನೆಗಳಿಗಿಂತ 8 ಪಟ್ಟು ದೊಡ್ಡದಾಗಿದ್ದ ಆ ಕೋಟೆಯಂತಹ ಕಾಂಪೌಂಡ್ ಸುತ್ತ 18 ಅಡಿ ಎತ್ತರದ ಕಾಂಕ್ರೀಟ್ ಗೋಡೆಗಳಿರ್ತವೆ. ಮೇಲ್ಗಡೆ ಮುಳ್ಳು ತಂತಿಗಳ ಬೇಲಿ ಇರುತ್ತೆ. ಅಲ್ಲಿ ಇಂಟರ್ನೆಟ್ ಇಲ್ಲ, ಫೋನ್ ಕನೆಕ್ಷನ್ ಇಲ್ಲ. ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂದರೆ ಆ ಮನೆಯವರು ತಮ್ಮ ಮನೆಯ ಕಸವನ್ನು ಹೊರಗೆ ಹಾಕ್ತಾ ಇರಲಿಲ್ಲ, ಬದಲಾಗಿ ಮನೆ ಒಳಗಡೆನೆ ಸುಟ್ಟು ಹಾಕ್ತಾ ಇದ್ರು. 3ನೇ ಮಹಡಿಯ ಬಾಲ್ಕನಿಯನ್ನು ಯಾರೂ ಹೊರಗಿನಿಂದ ನೋಡಲಾಗದಂತೆ 7 ಅಡಿಯ ಗೋಡೆಯಿಂದ ಮುಚ್ಚಲಾಗಿತ್ತು. ಸೊ ಅಲ್ಲಿಗೆ ಏನೋ ದೊಡ್ಡ ರಹಸ್ಯ ಈ ಮನೆಯೊಳಗೆ ಅಡಗಿದೆ ಅನ್ನೋ ಬಲವಾದ ಅನುಮಾನ CIAಗೆ ಕಾಡಲು ಶುರುವಾಗುತ್ತೆ. ಅಲ್ಲಿನ CIA ತನ್ನ ಅತ್ಯಾಧುನಿಕ ಬೇಹುಗಾರಿಕಾ ಸ್ಯಾಟಲೈಟ್ಗಳನ್ನು ಈ ಮನೆಯ ಮೇಲೆಯೇ ನೆಡುತ್ತೆ. ಆಕಾಶದಿಂದ ಆ ಸ್ಯಾಟಲೈಟ್ ಕ್ಯಾಮ್ರಾಗಳು ದಿನದ 24 ಗಂಟೆಯೂ ಆ ಮನೆಯ ಇಂಚಿಂಚು ಚಲನವಲನಗಳನ್ನ ಸೆರೆ ಹಿಡಿಯಲು ಶುರು ಮಾಡ್ತವೆ. ಹಾಗೆ ನಿರಂತರವಾಗಿ ಇಮೇಜ್ಗಳನ್ನ ಜಾಲಾಡ್ತಿರ್ಬೇಕಾದ್ರೆ CIA ಅಧಿಕಾರಿಗಳ ಕಣ್ಣಿಗೆ ಒಂದು ವಿಚಿತ್ರವಾದ ದೃಶ್ಯ ಕಣ್ಣಿಗೆ ಬೀಳುತ್ತೆ. ಆ ಮನೆಯ ಒಳಗಿದ್ದ ಓಪನ್ ಕಾರಿಡಾರ್ನಲ್ಲಿ ಓರ್ವ ವ್ಯಕ್ತಿ ದಿನವೂ ಸದ್ದಿಲ್ಲದೆ ಅಡ್ಡಾಡ್ತಾ ಇದ್ದ. ಆದರೆ ಆತ ಎಂದೂ ಕಾಂಪೌಂಡ್ನಿಂದ ಹೊರಗೆ ಬರ್ತಾ ಇರಲಿಲ್ಲ. ಸ್ಯಾಟಲೈಟ್ ಕಳುಹಿಸಿದ ಹೈ ರೆಸಲ್ಯೂಷನ್ ಚಿತ್ರಗಳಲ್ಲಿ ಮೂಡಿಬಂದ ಆತನ ಉದ್ದನೆಯ ನೆರಳನ್ನು ಕಂಡು CIA ಅಧಿಕಾರಿಗಳ ಎದೆ ಒಂದ್ಸಲ ಛಲ್ಲನ್ನತ್ತೆ. ಆ ನೆರಳಿನ ಎತ್ತರ, ನಡೆದಾಡುವ ಶೈಲಿಯನ್ನು ಅಮೆರಿಕದ ಟಾಪ್ ಅನಲಿಸ್ಟ್ಗಳು ಆಧುನಿಕ ಸಾಫ್ಟ್ವೇರ್ ಮೂಲಕ ಅಳೆದು ನೋಡಿದಾಗ ಅದು ಬರೋಬ್ಬರಿ 6 ಅಡಿ 4 ಇಂಚು ಎತ್ತರದ ವ್ಯಕ್ತಿಯದ್ದಾಗಿರುತ್ತೆ. ಹೌದು, ಒಸಾಮಾ ಬಿನ್ ಲಾಡೆನ್ ಎತ್ತರ ಕೂಡ ಅಷ್ಟೇ ಇರುತ್ತೆ. ವಯಸ್ಸಾದ ಕಾರಣ ಆ ನೆರಳು ಸ್ವಲ್ಪ ಬಾಗಿದ ಹಾಗೆ ಕಾಣ್ತಾ ಇತ್ತು. ಆದರೂ ಕೂಡ ಆ ಎತ್ತರದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇಡೀ ಜಗತ್ತನ್ನೇ ಕಾಡಿದ ಒಸಾಮಾ ಬಿನ್ ಲಾಡೆನ್ ಇರಬೇಕು ಅಂತ CIA ಅಧಿಕಾರಿಗಳು ಗೆಸ್ ಮಾಡ್ತಾರೆ. CIA ನಿರ್ದೇಶಕ ಲಿಯಾನ್ ಪೆನೆಟ್ಟಾ ತಡ ಮಾಡದೆ ಶ್ವೇತಭವನಕ್ಕೆ ಓಡಿ ಹೋಗಿ ಅಧ್ಯಕ್ಷ ಬರಾಕ್ ಒಬಾಮಾಗೆ ಆ ನೆರಳಿನ ಚಿತ್ರಗಳನ್ನು ತೋರಿಸಿ ಹೇಳ್ತಾರೆ, ಬಾಸ್, ನಮಗೆ ಆ ರಾಕ್ಷಸನ ಸುಳಿವು ಸಿಕ್ಕಿದೆ, ಇನ್ನು ಕೆಲವೇ ದಿನಗಳಲ್ಲಿ ಆತನ ಜನ್ಮ ಜಾಲಾಡ್ತೀವಿ ಅಂತ. ಅದಕ್ಕೆ ಒಬಾಮಾ ಡೂ ಇಟ್ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆ ಒಂದು ನೆರಳು ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ರೋಚಕ ಮಿಲಿಟರಿ ಆಪರೇಷನ್ಗೆ ಮುನ್ನುಡಿ ಬರೆಯುತ್ತೆ. ಸ್ನೇಹಿತರೆ, ಅಂದು ಅಧ್ಯಕ್ಷ ಬರಾಕ್ ಒಬಾಮಾ ಶ್ವೇತಭವನದ ಅಂದರೆ ವೈಟ್ ಹೌಸ್ನ ಸಿಚುವೇಶನ್ ರೂಮ್ನಲ್ಲಿ ಕುಳಿತು ಲೈವ್ ಕ್ಯಾಮ್ರಾ ಫೀಡ್ಗಳನ್ನ ದಿಟ್ಟಿಸಿ ನೋಡ್ತಾ ಇದ್ರು. ಅಲ್ಲಿ ನಡೆದಿದ್ದ ಟಾಪ್ ಕಮಾಂಡೋ ಅಧಿಕಾರಿಗಳ ಎದೆಬಡಿತ ಜೋರಾಗಿರುತ್ತೆ. ಮೇ 2, 2011 ಆ ನಿಶ್ಶಬ್ದ ರಾತ್ರಿ ಜಗತ್ತಿನ ಅತ್ಯಂತ ಘಾತಕ ಕಮಾಂಡೋ ಪಡೆ US ನೇವಿ ಸೀಲ್ಸ್ ಹೊತ್ತ 2 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳು ಅಬೋಟಾಬಾದ್ನ ಆ ಕಾಂಪೌಂಡ್ನ ಒಳಗೆ ಡಿಸೆಂಡ್ ಆದವು, ಅಂದರೆ ಕೆಳಗಿಳಿದು. ಆದರೆ ಎಷ್ಟೇ ಕರಾರುವಕ್ಕಾಗಿ ಪ್ಲ್ಯಾನ್ ಮಾಡಿದರೂ ಕೂಡ ಒಂದು ಹೆಲಿಕಾಪ್ಟರ್ ಅಲ್ಲಿನ ಹವಾಮಾನದ ಏರುಪೇರಿನಿಂದಾಗಿ ನಿಯಂತ್ರಣ ತಪ್ಪುತ್ತೆ. 18 ಅಡಿ ಎತ್ತರದ ಕಾಂಕ್ರೀಟ್ ಗೋಡೆಗೆ ಬಡಿದು ಕ್ರ್ಯಾಶ್ ಲ್ಯಾಂಡಿಂಗ್ ಆಗುತ್ತೆ. ಸೈಲೆಂಟಾಗಿ ಮುಗಿಬೇಕಾಗಿದ್ದ ಈ ಆಪರೇಷನಲ್ಲಿ ಹೆಲಿಕಾಪ್ಟರ್ ಬಿದ್ದ ಭೀಕರ ಶಬ್ದ ಇಡೀ ಕಾಂಪೌಂಡನ್ನು ಎಚ್ಚರಿಸುತ್ತೆ, ಅಂದರೆ ಬಂಗ್ಲೆನ ಎಚ್ಚರಿಸುತ್ತೆ. ಹೀಗಾಗಿ ಈಗ ಕಾಯಲು ಸಮಯ ನೋಡಲು ಸಮಯ ಇರಲಿಲ್ಲ. ತಮ್ಮ ಪ್ಲ್ಯಾನ್ ಅಂದ್ಕೊಂಡ ರೀತಿ ಶುರುವಾಗದೇ ಇದ್ರೂ ಕೂಡ ಸೀಲ್ಸ್ ಪಡೆ ಕ್ಷಣಾರ್ಧದಲ್ಲಿ ಹೆಲಿಕಾಪ್ಟರ್ನಿಂದ ಜಿಗಿತಾರೆ ಮತ್ತು ಕೋಣೆಯೊಳಗೆ ನುಗ್ತಾರೆ. ಅಲ್ಲಿಂದ ಶುರುವಾಗಿದೆ ಇತಿಹಾಸದ ಅತ್ಯಂತ ರೋಚಕ 38 ನಿಮಿಷಗಳ ಬ್ಲಡ್ ಗೇಮ್. ಕಮಾಂಡ್ಗಳು ತಮ್ಮ ಗನ್ಗಳಿಗೆ ಸೈಲೆನ್ಸರ್ ಅಳವಡಿಸಿರ್ತಾರೆ. ಪೋರ್ಟೇಬಲ್ ಎಕ್ಸ್ಪ್ಲೋಸಿವ್ ಬಳಸಿ ಒಂದೊಂದೇ ಬಾಗಿಲನ್ನು ಮುರಿತಾ ಒಳನುಗ್ತಾರೆ. ಮೊದಲ ಮಹಡಿಯಲ್ಲಿ ಎದುರಾಗ್ತಾನೆ ಬಿನ್ ಲಾಡೆನ್ ಆಪ್ತ ಸಂದೇಶವಾಹಕ ಅಬು ಅಹಮದ್ ಅಲ್ ಕುವೈತಿ ಮತ್ತು ಆತನ ಸೋದರ. ಅವರು ಗುಂಡು ಹಾರಿಸಲು ಯತ್ನಿಸ್ತಾರೆ. ಕಮಾಂಡ್ಗಳು ಒಂದೇ ಕ್ಷಣದಲ್ಲಿ ಅವ್ರನ್ನ ಶೂಟ್ ಮಾಡಿ ನ್ಯೂಟ್ರಲೈಸ್ ಮಾಡ್ತಾರೆ. ಕಮಾಂಡೋ ಪಡೆ 2ನೇ ಮಹಡಿಗೆ ನುಗ್ತಿದ್ದ ಹಾಗೆ ಬಿನ್ ಲಾಡೆನ್ನ ಮಗ ಖಾಲಿದ್ ಮೆಟ್ಟುಲಿಗಳ ಮೇಲಿಂದನೇ ಶೂಟ್ ಮಾಡಲು ಬರ್ತಾನೆ. ಆದರೆ ಅಮೆರಿಕದ ಸೈನಿಕರು ಆತನ ತಲೆಗೆ ಗುಂಡಿಕ್ಕಿ ಅಲ್ಲೇ ಹೆಣವಾಗಿಸ್ತಾರೆ. ಇಡೀ ಮನೆಯಲ್ಲಿ ಆತನ ಹೆಂಡತಿಯರು ಒಂದು ಮಕ್ಕಳ ಕಿರುಚಾಟ, ರಕ್ತದ ವಾಸನೆ ತುಂಬ ಹೋಗಿರುತ್ತೆ.
ಕಮಾಂಡೋಗಳ ಟಾರ್ಗೆಟ್ ಕೇವಲ ಒಬ್ಬ ವ್ಯಕ್ತಿ ಆಗಿದ್ದರಿಂದ ಅವರು ಬೇರೆ ಯಾರನ್ನು ಮುಟ್ಟದೆ ನೇರವಾಗಿ 3ನೇ ಮಹಡಿ ಕಡೆಗೆ ನುಗ್ತಾರೆ. 3ನೇ ಮಹಡಿಯ ಆ ಕತ್ತಲ ಕೋಣೆಯ ಬಾಗಿಲು ಮುರಿದು ಒಳ ನುಗ್ಗಿದ್ದು ಕಮಾಂಡೋ ರಾಬರ್ಟ್ ಓನಿಲ್. ಆ ಕೋಣೆ ಒಳಗೆ ನಿಂತಿರ್ತಾನೆ ಇಡೀ ಜಗತ್ತನ್ನೇ ನಡುಗಿಸಿದ್ದ 6 ಅಡಿ 4 ಇಂಚಿನ ಆ ಜಾಗತಿಕ ರಾಕ್ಷಸ ಒಸಾಮಾ ಬಿನ್ ಲಾಡೆನ್. ಆದರೆ ಅವತ್ತು ಆತನ ಮುಖದಲ್ಲಿ ಉಗ್ರನ ಅಟ್ಟಹಾಸ ಇರಲಿಲ್ಲ, ಬದಲಾಗಿ ಸಾವು ಕಣ್ಣೆದುರಿಗೆ ನಿಂತಿದ್ದಾಗ ಇರಬೇಕಾದ ಅಪ್ಪಟ ಅಸಹಾಯಕತೆ ಎದ್ದು ಕಾಣ್ತಾ ಇತ್ತು. ತನ್ನ ಪ್ರಾಣ ಉಳಿಸಿಕೊಳ್ಳಲು ತನ್ನ ಹೆಂಡತಿಯನ್ನೇ ಹ್ಯೂಮನ್ ಶೀಲ್ಡ್ ಥರ ಮುಂದಕ್ಕೆ ತಳ್ಳಿ ಅವರ ಹಿಂದೆ ಅಡಗಿಸಿಕೊಳ್ಳಲು ಈ ಕ್ರೂರಿ ಪ್ರಯತ್ನಿಸ್ತಾನೆ. ಆದರೆ ರಾಬರ್ಟ್ ಓನಿಲ್ ತಡ ಮಾಡಲಿಲ್ಲ. ಜಸ್ಟ್ 2 ಸೆಕೆಂಡ್ಗಳಲ್ಲಿ ಆತನ ಗನ್ನಿಂದ ಹರಿದ 2 ಭೀಕರ ಗುಂಡುಗಳು ನೇರವಾಗಿ ಒಸಾಮಾ ಬಿನ್ ಲಾಡೆನ್ನ ಎಡಗಣ್ಣು ಮತ್ತು ಎದೆಗೆ ನಾಟ್ತವೆ. ಜಗತ್ತಿನ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಬಿನ್ ಲಾಡೆನ್ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಡ್ತಾನೆ. ಕಮಾಂಡ್ಗಳು ತಕ್ಷಣ ರೇಡಿಯೋ ಮೆಸೇಜ್ ಮೂಲಕ ಶ್ವೇತಭವನಕ್ಕೆ ಸಂದೇಶ ಕಳಿಸ್ತಾರೆ. ಸಂದೇಶ ಜೆರೋನಿಮೋ EKI ಅಂತ, ಅಂದರೆ ಶತ್ರು ಖತಮ್ ಆಗಿದ್ದಾನೆ ಅಂತ ಅರ್ಥ. ಬಿನ್ ಲಾಡೆನ್ ಕಥೆ ಮುಗಿದ ನಂತರ ಕಮಾಂಡ್ಗಳು ಆತನ ಕೋಣೆಯಲ್ಲಿದ್ದ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ಗಳು, ಡಾಕ್ಯುಮೆಂಟ್ಗಳು ಮತ್ತು ಉಗ್ರ ಜಾಲದ ಇಂಚಿಂಚು ರಹಸ್ಯ ದಾಖಲೆಗಳನ್ನು ವಶಪಡಿಸಿಕೊಳ್ತಾರೆ. ದಾಳಿಯ ವೇಳೆ ಗಾಯಗೊಂಡಿದ್ದ ಆತನ ಪತ್ನಿ ಅಮಲ್ ಮತ್ತು ಕೋಣೆಯಲ್ಲಿದ್ದ ಇತರೆ ಮಹಿಳೆಯರು ಮತ್ತು ಮಕ್ಕಳನ್ನು ಕಮಾಂಡ್ಗಳು ಕೆಳಗಿನ ಮಹಡಿಗೆ ತಂದು ಕೂರಿಸ್ತಾರೆ. ಪಾಕಿಸ್ತಾನದ ಆರ್ಮಿ ಅಥವಾ ಪೊಲೀಸ್ ಬರೋ ಅಷ್ಟರಲ್ಲಿ ಅವರೆಲ್ಲನೂ ಅಲ್ಲೇ ಬಿಟ್ಟು ಬಿನ್ ಲಾಡೆನ್ ಹೆಣವನ್ನು ಒಂದು ಬಾಡಿ ಬ್ಯಾಗ್ನಲ್ಲಿ ತುಂಬಿಕೊಂಡು ಸೀಲ್ಸ್ ಪಡೆ ಹೆಲಿಕಾಪ್ಟರ್ ಹತ್ತುತ್ತೆ ಮತ್ತು ಅಫ್ಘಾನಿಸ್ತಾನದ ಬಗ್ರಾಮ್ ಏರ್ಫೀಲ್ಡ್ಗೆ ಹೋಗಿ ಇಳಿಯುತ್ತೆ. ಅಲ್ಲಿ DNA ಟೆಸ್ಟ್ ಮಾಡಿ ಸತ್ತದ್ದು ಒಸಾಮಾ ಬಿನ್ ಲಾಡೆನ್ ಅಂತ 100% ಕನ್ಫರ್ಮ್ ಮಾಡಿಕೊಳ್ಳಲಾಗುತ್ತೆ. ಆತನ ಶವವನ್ನು ಎಲ್ಲಾದರೂ ಹೂತ್ರೆ ಮುಂದೆ ಭಯೋತ್ಪಾದಕರು, ಆತನ ಬೆಂಬಲಿಗರು ಆ ಸ್ಥಳವನ್ನು ಒಂದು ಪವಿತ್ರ ಜಾಗ ಅಂತ ಬಿಂಬಿಸ್ತಾರೆ. ಇನ್ನೂ ಹಲವರು ಭಯೋತ್ಪಾದಕರಾಗಲು ಅದು ಪ್ರಚೋದನೆ ನೀಡುತ್ತೆ ಅನ್ನೋ ದೃಷ್ಟಿಯಿಂದ ಅಮೆರಿಕದ ಕಾರ್ಲ್ ವಿನ್ಸನ್ ಯುದ್ಧ ನೌಕೆಯ ಮೂಲಕ ಅರಬ್ಬಿ ಸಮುದ್ರದ ಮಧ್ಯೆ ಆತನ ದೇಹವನ್ನು ಕೊಂಡೊಯ್ದು ಇಸ್ಲಾಮಿಕ್ ವಿಧಿವಿಧಾನಗಳಂತೆ ಒಂದಷ್ಟು ಆಚರಣೆಗಳು ಮಾಡಿ ಆತನ ದೇಹಕ್ಕೆ ಭಾರೀ ತೂಕದ ಕಲ್ಲುಗಳನ್ನು ಕಟ್ಟಿ ಸಮುದ್ರದ ಆಳಕ್ಕೆ ಬೀಳಿಸಲಾಗತ್ತೆ. ಇಡೀ ಜಗತ್ತಿನ ನಿದ್ದೆ ಕೆಡಿಸಿದ್ದ ಈ ರಕ್ತ ಪಿಪಾಸುವಿನ ಕೊನೆಯ ನೆಲೆ ಇಂದಿಗೂ ಕೂಡ ಯಾರಿಗೂ ತಿಳಿಯದ ಸಮುದ್ರದ ಕತ್ತಲ ಗರ್ಭದಲ್ಲಿ ಅಡಗೋಗಿದೆ. ಸ್ನೇಹಿತರೆ, ವಾಷಿಂಗ್ಟನ್ನ ಶ್ವೇತಭವನದಲ್ಲಿ ಅಂದು ಮಧ್ಯರಾತ್ರಿ ಆಗಿದ್ರೂ ಕೂಡ ಇಡೀ ಅಮೆರಿಕದ TV ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ನ ಆರ್ಭಟ ಬರ್ತಾ ಇತ್ತು. ಅಧ್ಯಕ್ಷ ಬರಾಕ್ ಒಬಾಮಾ ಗಂಭೀರ ಮುಖಭಾವದೊಂದಿಗೆ ಕ್ಯಾಮರಾ ಮುಂದೆ ಬಂದು ನಿಂತು, ಇವತ್ತು ನನ್ನ ದೇಶದ ಜನತೆಗೆ ಮತ್ತು ಇಡೀ ಜಗತ್ತಿಗೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಈ ಸಂದೇಶ ಕೊಡ್ತಾ ಇದ್ದೀನಿ. ಅಮೆರಿಕ ನಡೆಸಿದ ಅತ್ಯಂತ ಸಾಹಸಿ ಕಾರ್ಯಾಚರಣೆಯಲ್ಲಿ ಜಾಗತಿಕ ಭಯೋತ್ಪಾದಕ ಒಸಾಮಾ ಬಿನ್ ಲಾಡೆನ್ ಖತಮ್ ಆಗಿದ್ದಾನೆ, ನ್ಯಾಯವನ್ನು ಒದಗಿಸಲಾಗಿದೆ ಅಂತ ಗರ್ಜಿಸ್ತಾರೆ. ಇಡೀ ಜಗತ್ತೇ ಒಂದು ಕ್ಷಣ ಸ್ತಬ್ಧವಾಗುತ್ತೆ. I can report to the American people and to the world that the United States has conducted an operation that killed Osama bin Laden, the leader of Al-Qaeda. Killed Osama bin Laden, the leader of Al-Qaeda. ಆ ಒಂದು ಅಧಿಕೃತ ಘೋಷಣೆ 9/11 ದಾಳಿಯಲ್ಲಿ ತಮ್ಮವರನ್ನ ಕಳೆದುಕೊಂಡು ವರ್ಷಗಳಿಂದ ಕಣ್ಣೀರಿಡ್ತಾ ಇದ್ದ ಸಾವಿರಾರು ಕುಟುಂಬಗಳ ಎದೆಯಲ್ಲಿದ್ದ ಆ ಕರಾಳ ಜ್ವಾಲೆಗೆ ಒಂದಷ್ಟು ತಂಪನ್ನೆರೆಯುತ್ತೆ. ಕೊನೆಗೂ ಕೋಟಿ ಕೋಟಿ ಹಣದ ಶ್ರೀಮಂತಿಕೆಯಲ್ಲಿ ತೇಲಾಡ್ತಾ ಧರ್ಮದ ಅಮಲ್ನಲ್ಲಿ ಜಗತ್ತಿನಾದ್ಯಂತ ಅಮಾಯಕರ ರಕ್ತ ಹರಿಸಿದ ಈ ಮಹಾಕ್ರೂರಿ ಬಿನ್ ಲಾಡೆನ್ ತಾನು ಎಲ್ಲಿಯೂ ಸಿಗಲ್ಲ ಅಂತ ಅಹಂಕಾರದಲ್ಲಿ ಬದುಕ್ತಾ ಇದ್ದ. ಆದರೆ ಕಾಲ ಉರುಳಿದ ಹಾಗೆ ಅಮೆರಿಕದ ಹಠ ಮತ್ತು CIA ಏಜೆಂಟರ ಬುದ್ಧಿವಂತಿಕೆಯ ಮುಂದೆ ಈತನ ಅದೃಶ್ಯ ಸಾಮ್ರಾಜ್ಯ ಇಸ್ಪಿಟ್ ಎಲೆಗಳ ಥರ ಉದುರು ಹೋಗುತ್ತೆ. ಜಗತ್ತನ್ನೇ ನಡುಗಿಸಿದ ಆ ರಕ್ತ ಪಿಪಾಸು ಕೊನೆಗೆ ಅನಾಥನಾಗಿ ಹೆಂಡತಿಯರ ಹಿಂದೆ ಅಡಗಿ ಪ್ರಾಣ ಬಿಟ್ಟು ಇತಿಹಾಸದ ಕಸದ ಬುಟ್ಟಿಗೆ ಸೇರ್ತಾನೆ. ಆತನ ಪಾಪದ ದೇಹ ಹೊತ್ತ ಅರಬ್ಬಿ ಸಮುದ್ರದ ಕತ್ತಲ ಗರ್ಭ ಮಾತ್ರ ಇಂದಿಗೂ ಕೂಡ ರಹಸ್ಯವಾಗಿಯೇ ಉಳಿದಿದೆ. ಒಟ್ಟಿನಲ್ಲಿ ಯಾವ ಮೂಲಭೂತವಾದ ಕೂಡ ಯಾರಿಗೂ ಎಂದಿಗೂ ಒಳ್ಳೆಯದನ್ನು ಮಾಡೋದಿಲ್ಲ ಅನ್ನೋ ಕಠೋರ ಸತ್ಯವನ್ನು ಈ ಘಟನೆ ಜಗತ್ತಿಗೆ ಸಾರ್ತಾನೆ ಇದೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.